ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ಒಂದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು ಅಂತೇನಿಲ್ಲ, ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಇದೆ. ಇದು ಗುರುವಾರದ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಎಲ್ಲರಿಗೂ ಕೂಡ ಖುಷಿ ಇದೆ. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಸಂಭ್ರಮ ಇದೆ ಅಂತಲೇ ಹೇಳ್ಬೋದು. ನಾನು ಕೂಡ ಗುರುವಾರ ನೈಟೇ ಎಲ್ಲನೂ ಕೂಡ ರೆಡಿ ಮಾಡಿ ಕಳಿಸಿಕ್ಕಿರ್ಬೋದು. ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಲಾಸ್ಟಲ್ಲಿ ಮೆಹಂದಿ ಹಚ್ಕೊಂಡು ಕೈಗೆ ನಾನು ಮಲ್ಕೊಳ್ಳೋ ತನಕ 1 o'clock ಆಯಿತು. ಮತ್ತು ಅರ್ಲಿ ಮಾರ್ನಿಂಗ್ ನಾನು 4:30ಗೆ ಎದ್ದೆ. ಏಕೆಂದರೆ ಕಳಶನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಕೂರಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿ ಬೆಳಗ್ಗೆ ಪೂಜೆ ಮಾಡೋಣ ಅಂತ. ಇನ್ನೊಂದೇನಪ್ಪ ಅಂದರೆ, ನಾವು ಯಾವಾಗಲೂ ಅಷ್ಟೇ ಸಿಂಪಲಾಗೆ ಮಾಡೋದು. ಲಕ್ಷ್ಮಿಗೆ ಸೀರೆ ಎಲ್ಲ ಇಡ್ತೀನಿ, ಬಟ್ ಆದರೆ ಉಡ್ಸ್ಲಿಕ್ಕೆ ಹೋಗಲ್ಲ. ಹಂಗಾಗಿ ನಾನು ಬೆಳಗ್ಗೆ ಎದ್ದು ಮಾಮೂಲಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಟ್ಟಿದ್ದೀನಿ. ನೋಡಿ, ಈ ರಂಗೋಲಿ ನೋಡಿ, ನಂಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ರಂಗೋಲಿನೇ ಬಿಡೋಕ್ಕೆ ಬರಲ್ಲ ನೀಟಾಗಿ. ನಾನು ಕೂಡ ಇದರಲ್ಲೇ ನೋಡ್ಕೊಂಡು ವೀಡಿಯೋ ನೋಡ್ಕೊಂಡು ಬಿಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕೂಡ ಖುಷಿ ಆಯಿತು. 1 ವಾರದಿಂದ ಹಬ್ಬ ಅಂತ ಹೇಳಿ ಏನು ಖುಷಿಯಿಂದ ಸಂಭ್ರಮದಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಗಿದೆ. ಹಾಗಾಗಿ ಇದು ಬೆಳಗಿನ ಜಾವ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಮುಗಿಸಿ ಬಾಗಿಲಿಗೆಲ್ಲ ರಂಗೋಲೆ ಬಿಟ್ಟು ಪೂಜೆಗೆ ಕುಂಕುಮಾರ್ಚನೆ ಇರ್ಬೋದು, ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿ, ನೈವೇದ್ಯಕ್ಕೆ ಜಸ್ಟ್ ಅವಾಗ ಏನೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆನೇ ಅಂತೇಳಿ ಬರೀ ಪಾಯಸ ಮತ್ತು ಹಾಲಿಟ್ಟು ನೈವೇದ್ಯ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ತಿಂಡಿ ಮಾಡಿ, ಏಕೆಂದರೆ ಏನು ಮಾಡ್ತಾರೆ ಅಂದರೆ, ಕೆಲವರು ಒಂದಿನ ಮೊದಲೇ ಮಾಡಿ ಇಟ್ಕೊಂಡು ಅದನ್ನ ನೈವೇದ್ಯ 1 ದಿನ 2 ದಿನ 3 ದಿನ ಅವ್ರ ಕೆಲ್ಸಕ್ಕೆ ಅನುಗುಣವಾಗಿ ತಕ್ಕಂತೆ ಅವ್ರು ಮಾಡ್ತಾರೆ. ನಾನು ಯಾವಾಗಲೂ ಕೂಡ ಹಾಗೆಲ್ಲ ಮಾಡಲ್ಲ. ನಾನು ಯಾವತ್ತೂ ಕೂಡ ಹಬ್ಬದ ದಿನನೇ ಮಾಡಿ ನೈವೇದ್ಯ ತೋರಿಸೋದು. ಯಾರೇ ಆದರೂ ಅಷ್ಟೇ ಈ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಹಿಂದಿನ ದಿನ ಅದರಾಚೆ ದಿನ ಮಾಡೋದೆಲ್ಲ ತಂಗಳಾಗುತ್ತೆ. ದೇವಿಗೆ ಅದನ್ನ ಸಮರ್ಪಣೆ ಮಾಡಿದ್ರೆ ಅದು ಒಳ್ಳೆಯದಲ್ಲ. ಹಾಗಾಗಿ ಅವತ್ತು ನಿಮ್ಗೆ ಏನಾಗುತ್ತೆ, ನಿಮ್ಗೆ ಯಥಾಸ್ಥಿತಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಅವತ್ತೇ ಮಾಡಿ, ಫ್ರೆಶ್ ಆಗಿ ಮಾಡಿದ ತಕ್ಷಣ ನೈವೇದ್ಯ ತೋರಿಸಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಾವು ಕೂಡ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ನೀವು ನೋಡ್ದಂಗೆ ನಾವು ಸಿಂಪಲಾಗಿ ಹೀಗೇ ದೇವ್ರ ಮನೇಲಿ ಕಳಶ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ. ಸೀರೆ ಮತ್ತು ಬ್ಲೌಸ್ ಪೀಸ್ ದೇವ್ರ ಮುಂದೆ ಇಟ್ಟು ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದಷ್ಟೇ. ಏನೋ ಒಂಥರ ಖುಷಿ ಇತ್ತು. ಬೆಳಗ್ಗೆ 8-8ವರೆಗೆಲ್ಲ ಆಲ್ಮೋಸ್ಟ್ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ನಮಗಂತೂ ಲಕ್ಷ್ಮಿ ಮನೆಗೆ ಬಂದಿದ್ದಾರೇನೋ ಲಕ್ಷ್ಮಿ ಅನ್ನೋ ರೀತಿಯೇ ಫೀಲ್ ಆಗ್ತಾಯಿತ್ತು. ಏಕೆಂದರೆ ಹಬ್ಬಗಳು ಬಂತು ಅಂದರೆ, ಅಮ್ಮನ ಹಬ್ಬ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಮನೆ ಮಂದಿಯೆಲ್ಲ ಸೇರಿ ಹಬ್ಬ ಮಾಡಿ ಊಟ ಮಾಡೋದಿರ್ಬೋದು, ಸಿಹಿ ತಿಂಡಿಗಳು ಮಾಡೋದಿರ್ಬೋದು, ಮನೆ ಕ್ಲೀನಿಂಗ್ ಮಾಡೋದಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ಲಕ್ಷ್ಮಿಗೆ ತುಂಬ ಕಾಟನ್ ಸೀರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕಾಟನ್ ಸೀರೆ ಉಡ್ಸಿದ್ರೆ ಇನ್ನೂ ತುಂಬ ಇಷ್ಟಪಡ್ತಾರೆ. ಈಗ ನಮ್ಗೆ ಅನುಗುಣ ತಕ್ಕಾಗೆ ನಮ್ಗೆ ಯಾವ್ಯಾವ ಸರಿ ಬೇಕೋ ಆ ಥರ ಎಲ್ಲ ಮಾಡ್ತೀವಿ. ಬಟ್ ಅದೆಲ್ಲ ತಪ್ಪು ಮಾಡಬಾರ್ದು. ಆದಷ್ಟು ಅಮ್ಮನಿಗೂ ಕೂಡ ಕಾಟನ್ ಸ್ಯಾರಿ ಉಡ್ಸಿದ್ರೇ ಒಳ್ಳೆಯದು. ನಾವು ಕೂಡ ಕಾಟನ್ ಸ್ಯಾರಿ ಇಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡೋದಂತೂ ಇನ್ನೂ ತುಂಬ ಒಳ್ಳೆಯದು ಅಂತೇಳಿ ನಾನು ಗ್ರೀನ್ ಕಲರ್ ಒಂದು ಕಾಟನ್ ಸ್ಯಾರಿ ಇತ್ತು, ಅದನ್ನು ವೇರ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ನಮ್ಮ ಯಜಮಾನರು ಮಾಡ್ತಾಯಿದ್ದಾರೆ. ಅವ್ರದ್ದಾದ್ಮೇಲೆ ನಮ್ಮ ಮಗ ಕೂಡ ಪೂಜೆ ಮಾಡ್ತಾರೆ. ಯಾಕಂದರೆ ಬೇರೆ ದಿನಗಳಲ್ಲಾದರೆ ಒಬ್ಬೊಬ್ಬರು ಒಂದೊಂದು ಟೈಮ್ ಮಾಡ್ಕೊಂಡು ಮಾಡ್ತೀವಿ. ಪೂಜೆಗಳ ಹಬ್ಬಗಳಲ್ಲಿ ಮಾತ್ರ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೀವಲ್ವ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಅವತ್ತು ಕೂಡ ರಾತ್ರಿ ಎಲ್ಲ ಮಳೆ ಸ್ವಲ್ಪ ಬಂದಿದೆ, ಸ್ವಲ್ಪ ಮೋಡ ಕವಿದ ವಾತಾವರಣನೇ ಇತ್ತು. ಪರವಾಗಿಲ್ಲ ಅಂತೇಳಿ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಎಲ್ಲ ಚೆನ್ನಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಅಮ್ಮನೂ ಕೂಡ ನಮ್ಮ ಮನೆಗೆ ಬಂದರು ಅಂತಲೇ ಅಂದ್ಕೊತೀನಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ವರ ಕೊಡ್ತಾಳೆ ಲಕ್ಷ್ಮಿ ಅಂತೇಳಿ ನಾವು ನಮಗೇನು ಇಷ್ಟ ಆಗುತ್ತೆ, ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ನಾವು ಎಲ್ಲನೂ ಸೌಭಾಗ್ಯನೂ ಕೂಡ ಕೇಳ್ಕೊಬೋದು ಅಂತಲೇ ಹೇಳ್ತೀನಿ. ಏಕೆಂದರೆ ವರಮಹಾಲಕ್ಷ್ಮಿ ಅಂದ್ರೇ ವರ ಕೊಡೋ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋದ್ರಿಂದ ತುಂಬ ಸಿದ್ಧಿ ಯೋಗಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಹೆಣ್ಮಕ್ಳಿಗಂತೂ ಎಲ್ಲಿಲ್ಲದ ಖುಷಿ ಇರುತ್ತೆ. ಮಾತ್ರ ಹೂವು ಹಣ್ಣಿನ ರೇಟ್ ಮಾತ್ರ ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಆದರೆ ಮುಂಚೆನೇ ತಂದಿಟ್ಕೊಂಡ್ರೆ ಫ್ರೆಶ್ ಆಗಿರಲ್ಲ, ಆವಾಗ ತರಕ್ಕೆ ಹೋದರೆ ರೇಟ್ ಜಾಸ್ತಿ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ದುಡ್ಡನ್ನು ನೋಡೋಕ್ಕಾಗಲ್ಲ. ಬಟ್ ಫ್ರೆಶ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ನಾನು ಅದು ಹಿಂದಿನ ದಿನ ಅಂದರೆ ಬುಧವಾರನೇ ತೊಗೊಂಬಂದೆಲ್ಲ ಇಟ್ಕೊಂಡಿದ್ದೆ. ಆಗಲೂ ಕೂಡ ಹಾಗೆ ರೇಟ್ ಇತ್ತು, ಪರವಾಗಿಲ್ಲ ಅಂತೇಳಿ ಪೂಜೆ ಎಲ್ಲ ಮುಗಿಸಿ ಕೈಗೆಲ್ಲ ಅರ್ಶಿಣದ ದಾರ ಹೂವೆಲ್ಲ ಕಂಕಣ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ 3 ಅವರು ನಮ್ಗೆ ಕಟ್ಟೋದು, ನಾವು ಅವರು ಕಟ್ಟೋದು, ಈ ಥರ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ, ಹೇಗೆ ಕೂರಿಸಿದ್ರಿ? ಕೆಲವರು ತುಂಬ ವಿಜೃಂಭಣೆ ಸಂಭ್ರಮದಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನೋಡಿ ಕೂಡ ನನಗೂ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನಾನು ಅವಾಗಿಂದನೂ ಕೂಡ ಇದೇ ರೀತಿ ಮಾಡ್ಕೊಂಬಂದಿರೋ ಸ್ಟಾರ್ಟಿಂಗಿಂದ. ಹಾಗಾಗಿ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ ನಾನು ಹೀಗೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ. ನನಗೆ ಇದೇ ಖುಷಿ ಸಿಗುತ್ತೆ, ಇಷ್ಟು ಸಾಕು ಅನಿಸುತ್ತೆ. ಏಕೆಂದರೆ ತಾಯಿನ ತಾಮ್ರ ಚೊಂಬಲ್ಲಿ ಕೂರಿಸೋದ್ರಿಂದನೇ ತಾಯಿ ತಾಮ್ರ ಚೊಂಬಲ್ಲೇ ಬಂದು
ಕೂತಿರ್ತಾಳೆ ಅನ್ನೋದೊಂದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅಲ್ಲಿ ಕೂರಿಸಿ ಕಳಶ ಇಟ್ಟು ಪೂಜೆ ಮಾಡಿದ್ರೇ ನಮಗೆ ಅದರಿಂದ ಯೋಗ ಸಿದ್ಧಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ ನಮ್ಮನೆ ಚಿಕ್ಕ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವು. ಸೆಲೆಬ್ರೇಟ್ ಮಾಡಿದ್ವಿ ನಿಮಗೆ ಗೊತ್ತಿರಲ್ಲ, ಜಸ್ಟ್ ಫೋಟೋಸ್ ತೊಗೊಳ್ಳೋಣ ಅಂತ ಫೋಟೋಸ್ ತೊಗೊತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂಥೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿ ಅಪ್ಪ ಮಗನಿಗಿಬ್ರಿಗೂ ಕೊಟ್ಟೆ. ನಾನು ತಿನ್ನಲಿಲ್ಲ, ಯಾಕಂದರೆ ನಾನು ಇನ್ನೂ ನೈವೇದ್ಯ ತೋರಿಸಿರ್ಲಿಲ್ಲ. ಬಟ್ ನಾವು ತೋರಿಸೋ ತನಕ ಅವ್ರನ್ನೂ ಇರಿ ಅಂತ ಹೇಳೋಕ್ಕಾಗಲ್ವಲ್ಲ, ಹಾಗಾಗಿ ಅವರಿಗೆ ನಾನು ಚಿತ್ರಾನ್ನ ಮಾಡಿ ಟಿಫನ್ ಮಾಡಿ ಕೊಟ್ಬಿಟ್ಟೆ. ಫಸ್ಟ್ ಅವ್ರು ತಿಂದ್ಕೊಂಡ್ರು. ಆಮೇಲೆ ನಾನು ಹಿಂದೆಯೇ ಒಬ್ಬಟ್ಟು ರೆಡಿ ಮಾಡಿದ್ದೆ. ಒಬ್ಬಟ್ಟಿರ್ಬೋದು, ಮತ್ತು ತಾಯಿಗೆ ಇಷ್ಟ ಅಂತೇಳಿ ಒಬ್ಬಟ್ಟು ಮಾಡಿದೆ, ರವೆ ಉಂಡೆ ಮಾಡಿದೆ, ಕರ್ಜಿಕಾಯಿ ಮಾಡಿದೆ. ಇಷ್ಟನ್ನು ಕೂಡ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಬಿಡೋಣ ಅಂಥೇಳಿ ನನ್ನ ಕೈಲಿ ಎಷ್ಟಿಷ್ಟ ಆಗುತ್ತೆ ಅಷ್ಟು ರೆಡಿ ಮಾಡಿ ಅಲ್ಲೇ ಫ್ರೆಶ್ ಆಗಿ ಮಾಡ್ತಾಯಿದ್ದೀನಿ. ನೋಡಿ, ನೀವಾದರೂ ಅಷ್ಟೇ ಯಾರು ಕೂಡ ಈ ತಪ್ಪು ಮಾಡಬೇಡಿ. ಒಂದಿನ 2 ದಿನ ಮುಂಚೆ ನಮ್ಮ ಕೆಲಸ ಇರುತ್ತೆ, ಆವತ್ತಿನ ದಿನ ಮಾಡೋಕ್ಕಾಗಲ್ಲ ಅಂತ ಹಬ್ಬದ ಅಳತೆಗೆ ಅಮ್ಮನ ನೈವೇದ್ಯ ಅಳತೆಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ಇನ್ನೊಂದು ದಿನ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ನಾನು ದೇವಿ ಅಳತೆಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ರೆಡಿ ಮಾಡಿ ಫ್ರೆಶ್ಶಾಗಿ ಅಲ್ಲೇ ಮಾಡಿ ನೈವೇದ್ಯ ತೋರ್ಸೋಕ್ಕೆ ರೆಡಿ ಮಾಡ್ತಿದ್ದೀನಿ. ನೀವು ಕೂಡ ಹೀಗೆ ಮಾಡಿ. ನಾನು ನೈವೇದ್ಯ ತೋರ್ಸೋಕೆ ತಿಂಡಿ ಮಾಡಿರಲಿಲ್ಲ. ನೈವೇದ್ಯ ಎಲ್ಲ ತೋರಿಸಾದ್ಮೇಲೆ ಕೂಡ ತಿಂಡಿ ಮಾಡಿದ್ದು. ನೋಡಿ, ಇಷ್ಟು ನೈವೇದ್ಯ ಇಡ್ತಾ ಇರೋದು. 3 ಥರ ತಿಂಡಿ ಮಾಡಿ ನೈವೇದ್ಯ ತೋರಿಸ್ತಾ ಇದ್ದೀನಿ. ಮತ್ತು ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಎತ್ತ ಪ್ರಕಾರ ಹಬ್ಬದ ಅಡುಗೆನೂ ಆಯಿತು. ಒಬ್ಬಟ್ಟು ಸಾರು, ಅನ್ನ, ಕೋಸಂಬರಿ, ಮತ್ತು ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ ಇಷ್ಟು ಮಾಡಿದೆ ಅಷ್ಟೇ ಹಬ್ಬಕ್ಕೆ ನಾನು. ಮತ್ತು ಈವ್ನಿಂಗ್ ಸೇಮ್ ಹಾಗೆನೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಅಮ್ಮನಿಗೆ ಮತ್ತು ನೈವೇದ್ಯ ತೋರಿಸಿ ಡ್ರೈ ಫ್ರೂಟ್ಸ್ ಇಟ್ಟಿರಲಿಲ್ಲ, ಡ್ರೈ ಫ್ರೂಟ್ಸ್ ಇಟ್ಟು ನೈವೇದ್ಯ ಎಲ್ಲ ತೋರಿಸಿ ಮತ್ತು ಈವ್ನಿಂಗ್ ಅಮ್ಮನ ಕರಿಬೇಕಲ್ಲ ಗೋಧೂಳಿ ಸಮಯದಲ್ಲಿ, ಹಾಗಾಗಿ ಮತ್ತೆ ಪೂಜೆ ಮಾಡಿ ಅಮ್ಮನ ಕರೀತಾ ಇದ್ವಿ. ಎಷ್ಟು ಖುಷಿ ಆಯಿತು ಅಂದರೆ ಈ ಸರಿ ಸ್ವಲ್ಪ ಮಳೆ ಬಿಡುವು ಕೊಡ್ತು. ಇದು ಗೋಧೂಳಿ ಟೈಮಲ್ಲಿ ಒಂದು 5:15, 5:45 ಆಗಿತ್ತು. ಇನ್ನೂ ಕೂಡ ಕತ್ತಲೆ ಆಗಿರಲಿಲ್ಲ. ಆ ಟೈಮಲ್ಲಿ ಅಮ್ಮನ ಕರೆಯೋಣ ಅಂತ ಮಾಡ್ತಾಯಿದ್ವಿ. ನಮಗೊಂದು ತುಂಬ ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅರ್ಶಿನ ಕುಂಕುಮಕ್ಕೆ ಕರಿಬೇಕು, ಅರ್ಶಿನ ಕುಂಕುಮಕ್ಕೆ ಹೋಗಬೇಕು. ಹಾಗಾಗಿ ಬೇಗ ಬೇಗ ಪೂಜೆ ಮುಗಿಸೋಣ ಅಂಥೇಳಿ ನಾನು ಒಂದು ತಟ್ಟೆಯಲ್ಲಿ ಸೀರೆ ಬ್ಲೌಸ್ ಇಟ್ಟು ಅದ್ರ ಮೇಲೆ ಒಂದು ಹಿತ್ತಾಳೆ ತಟ್ಟೆ ಇಟ್ಟು, ಹಿತ್ತಾಳೆ ತಟ್ಟೆಯಲ್ಲಿ ಯಾವಾಗಲೂ ಕೂಡ ವಿಳ್ಯದೆಲೆ ಜೋಡಿಸಿ, ವಿಳ್ಯದೆಲೆ ಮೇಲೆ ಅಮ್ಮನದು ಲಕ್ಷ್ಮೀ ವಿಗ್ರಹ ಬರುತ್ತೆ ನೋಡಿ, ಲಕ್ಷ್ಮೀ ವಿಗ್ರಹ ಇಟ್ಟು ಅಮ್ಮನ ವಿಗ್ರಹದ ಮುಂದೆ ಅರ್ಶಿನ ಕುಂಕುಮ ಬಳೆ ಇಟ್ಟು ಪೂಜೆ ಮಾಡ್ತೀನಿ. ನನಗಂತೂ ಇದೇ ರೀತಿ ಯಾವಾಗಲೂ ಕೂಡ ಲಾಸ್ಟ್ ಇಯರ್ದು ಕೂಡ ನನಗೆ ಮಾಡೋದು, ಪ್ರತಿ ವರ್ಷವೂ ಕೂಡ ಹೀಗೆ ಮಾಡೋದು. ನೋಡಿ, ಬ್ಲೌಸ್ ಪೀಸಲ್ಲಿ ಈ ಥರ ನಾವು ಬ್ಲೌಸ್ ಪೀಸ್ ಹಾಗೆ ಕೊಡೋದ್ರ ಬದಲು ಈ ಥರ ಬ್ಲೌಸ್ ಪೀಸು ಬಳೆ ಅಂತ ಕೊಡಬಹುದು ಅಂತ ನಾನು ಒಂದು ವೀಡಿಯೋದನ್ನು ನೋಡಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ, ಅದನ್ನು ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಬಳೆ ಹಾಕಿ ಹಿಂಗೆ ಕೊಟ್ಟರೆ ಪರ್ಸ್ ಥರ ಕಾಣಿಸುತ್ತೆ, ಪೌಚ್ ಥರ ಕಾಣುತ್ತೆ. ಅವ್ರಿಗೂ ಕೂಡ ಈಸ್ಕೊಳ್ಬೇಕಾದ್ರೆ ಒಂಥರ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಇದೇ ಫಸ್ಟ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು. ಇದು ಸ್ಪೆಷಲ್ ಏನಪ್ಪ ಅಂದರೆ ಇದು ಬಂದು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನೇ. ಇದು ಒಂದು 21-22 ವರ್ಷದ ಸ್ಯಾರಿ. ಯಾಕಂದರೆ ನಮ್ಮ ಅಕ್ಕನ ಮದುವೆಯಲ್ಲಿ ನಮ್ಮಮ್ಮ ತೊಗೊಟ್ಟಿದ್ದು ಸ್ಯಾರಿ. ಅವ್ರಿಗೇನೋ ಇಷ್ಟ ಆಗಲಿಲ್ಲ, ಮತ್ತು ಅವರು ಸ್ವಲ್ಪ ದಪ್ಪ ಇದ್ದರು, ಆವಾಗ ಸ್ವಲ್ಪ ಚಿಕ್ಕದು ಸ್ಯಾರಿ, ಬ್ಲೌಸೇ ಬಂದಿಲ್ವಂತೆ ಇದಕ್ಕೆ. ಹಾಗಾಗಿ ಇಷ್ಟ ಆಗಿಲ್ಲ ಅಂತ ಹಾಗೆ ಇಟ್ಟಿದ್ರು. ನಾನು ಒಂದ್ಸಲ ನನಗೇನೋ ಈಗ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು. ವೇರ್ ಮಾಡೋಣ ಅಂತ ಐರನ್ ಮಾಡಿ ವೇರ್ ಮಾಡಿದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಚಾಕ್ಲೇಟ್ ಬ್ರೌನ್ಗೆ ರಾಮ ಗ್ರೀನ್ ಇದೆ, ಬಾರ್ಡರ್ ಕೂಡ ಕಾಫಿ ಬ್ರೌನ್, ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನೀವೇ ನೋಡ್ತಾ ಇದ್ದೀರಾ. ಸ್ಯಾರಿ ಏನಾರು ಇಷ್ಟ ಆಗಿದೆ ನಾನು ವೇರ್ ಮಾಡಿ, ಪ್ಲೀಸ್ ಒಂದು ಲೈಕ್ ಕಮೆಂಟ್ ಕೊಡಿ ಅಂತ ಕೇಳ್ತೀನಿ. ಮತ್ತು ಹಾಗೆ ಎಲ್ಲಕ್ಕೆ ಮುಗಿಸಿ ನಮ್ಮ ಮನೆಗೂ ಬಂದು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡೋರು. ನಾನು ಕೂಡ ನಮ್ಮ ಬಿಲ್ಡಿಂಗೆಲ್ಲ ತೊಗೊಂಬಂದೆ. ನಮ್ಮ ಬಿಲ್ಡಿಂಗಲ್ಲಿ ಯಾರು ಜಾಸ್ತಿ ಮಾಡಿಲ್ಲ, ನಮ್ಮ ಓನರ್ ಆಂಟಿ ಒಬ್ಬರೇ ಮಾಡಿದ್ದಿದ್ದು. ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬಂದು ನಾವು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಕೋಇನ್ಸಿಡೆಂಟು, ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ನಾನು ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಮನೇಲಿ ಅವ್ರ ಮಗಳಿದ್ರು, ಅವ್ರು ಕೊಟ್ಟರು ತೊಗೊಂಬಂದು. ಮತ್ತು ನಾನು ಬರೋ ತನಕ ನಮ್ಮ ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ, ಶುಕ್ರವಾರ ಆಗಿದೆ, ಅಲ್ಲೇ ಅವ್ರ ಮನೆ ಹತ್ರನೇ ಇರೋದು. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನೀವು ಕೂಡ ದರ್ಶನ ಮಾಡಿ ಅಮ್ಮಂದು. ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತೊಂದು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೀಗಾಯಿತು, ನಿಮ್ಮ ಮನೇಲಿ ಹೇಗಾಯಿತು ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ. ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.